ಚಿಗ ಏಯ್ ಬರ 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 ವಲಯದ ರಜಾ ಬಗ ಪೊಯ್ಲದ ನಟಿಗೆ ನಟಿಗೆ ಚಿಗ 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 ಬರ 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 ವಲಯದ ರಜಾ ಬಗ ಪೊಯ್ಲದ ನಟಿಗೆ ನಟಿಗೆ ಚಿಗ 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 ಏನೋ ಸಂಕಷ್ಟದಲ್ಲಿ ಸಿಕ್ಕಿದ್ದೀರಲ್ಲವೇ ನೀವು? ಹೋದ ಜನ್ಮದಲ್ಲಿ ನೀವಿಬ್ಬರು ದಂಪತಿಗಳಾಗಿದ್ದೀರಿ. ಈ ಜನ್ಮದಲ್ಲಿಯೂ ಅದು ಮುಂದುವರೆದು ಸಾರ್ಥಕಗೊಳ್ಳುತ್ತದೆ. ಅದಕ್ಕಾಗಿ ನೀವು ದುಃಖಿಸಬೇಕಾಗಿಲ್ಲ. ನಿಮ್ಮ ಧರ್ಮ ಕರ್ಮಗಳನ್ನು ನೀವು ಮಾಡುತ್ತಾ ಹೋಗಿ. ಅವಳ ಲಗ್ನ ಇನ್ನೊಬ್ಬರೊಡನೆ ಆಗುವುದು ನಿಶ್ಚಯವಾಗಿದೆ. ನಿಮ್ಮ ಅನುಗ್ರಹಕ್ಕೆ ಪಾತ್ರನಾಗಿ ನನ್ನ ಇಷ್ಟಾರ್ಥನ ನೆರವೇರಿಸಿಕೊಳ್ಳೋಣ ಅಂತ ಬಂದೆ. ಸ್ವಾಮಿ, ನಮ್ಮ ಭಾವ ದೊಡ್ಡಣ್ಣ ಹೆಗಡೆ ತಿರುಪ್ತಿಗೆ ಅಂತ 10 ವರ್ಷದಿಂದ ಹೋದನು ಮತ್ತೆ ಬರಲಿಲ್ಲ. ಈಗ ಅವನು ತೀರ್ಥಹಳ್ಳಿ ಸಮೀಪ ಗೋಸಾಯಿಗಳ ಜೊತೆ ಇದ್ದಾನೆ ಅಂತ ಸುದ್ದಿ ಅದೆ. ಅವನಿಗೆ ಹಿಂದಿಂದು ಸ್ವಲ್ಪವೂ ನೆನಪಿಲ್ವಂತೆ. ಹಳೆದೆಲ್ಲ ನೆನಪಾಗ ಹಾಗೆ ತಾವು ಅನುಗ್ರಹಿಸಬೇಕು. ಆತ ತಿರುಪತಿಯಲ್ಲೇ 7-8 ವರ್ಷಗಳ ಪೂರ್ವದಲ್ಲಿಯೇ ಗತಿಸಿದ್ದಾನಲ್ಲ, ಮತ್ತೆ ಏಕೆ ಆ ಚಿಂತೆ? ಹಾಗಂತ ಕೆಲವರು ಭಾವಿಸಿದ್ರು. ಆದರೆ ಈಗ ಅವರು ಬದುಕಿದ್ದಾರೆ. ಮೊನ್ನೆ ಅವ್ರನ್ನ ಚೆನ್ನಾಗಿ ತಿಳಿದಿದ್ದ ನಮ್ಮೊಬ್ಬರು ಐಗಳು ಅವ್ರನ್ನ ನೋಡ್ಕೊಂಡು ಬಂದಿದ್ದಾರೆ. ಅವರೇ ನಮ್ಮ ಭಾವನ ಹೌದು ಅಂತ ಗುರುತಿಸಿದ್ದಾರೆ. ನಮ್ಮ ಅಕ್ಕ 7-8 ವರ್ಷಗಳಿಂದ ತುಂಬ ಕೊರಗ್ತಾ ಇದ್ದಾರೆ. ನಾನು ಈಗ ನಿಮಗೆ ಹೇಳುವುದನ್ನು ನೀವು ಎಂದೂ ಯಾರಿಗೂ ಯಾವ ಸಂದರ್ಭದಲ್ಲಿಯೂ ಹೇಳದೇ ಇರುವುದಾದರೆ ನಿಮಗೆ ಮನುಷ್ಯ ಸಾಮಾನ್ಯರಿಗೆ ಹೇಳಬಾರದ ಮತ್ತು ಹೇಳಿದರೂ ಅರ್ಥವಾಗಲಾರದ ಕೆಲವು ರಹಸ್ಯಗಳನ್ನು ತಿಳಿಸುತ್ತೇನೆ. ನಿಮ್ಮ ಸಮಾಧಾನಕ್ಕಾಗಿ ಮತ್ತು ನಿಮಗೆ ಅರಿಯಲಾಸಾಧ್ಯವಾದ ಒಂದು ಕಾರಣಕ್ಕಾಗಿ. ಆಗಲಿ, ತಮ್ಮ ಅಪ್ಪಣೆ ಹಂಗಿರೋದಾದರೆ ನಾನು ತಪ್ಪದೇ ಪಾಲಿಸ್ತೀನಿ. ಎಂತಹ ಕಠಿಣ ಪ್ರಸಂಗ ಬಂದೊದಗಿದರೂ ನಿಮ್ಮ ವಚನ ಪಾಲನೆಗೆ ಭಂಗ ಬಾರದಿರಲಿ. ನೀವೀಗ ನನ್ನಿಂದ ಕೇಳುವುದರ ಸತ್ಯತೆಯನ್ನು ನಿಮ್ಮ ಈ ಜನ್ಮದಲ್ಲಿಯೇ ಕಾಣುವಿರಿ. ನಾನು ಇದನ್ನೆಲ್ಲ ನಿಮಗೆ ಹೇಳುತ್ತಿರುವುದಕ್ಕೂ ಒಂದು ಕಾರಣವಿದೆ. ನಾನು ನಿಮಗೆ ಆಗ ತಿಳಿಸಿದೆನಲ್ಲ, ಆ ಸ್ವಾಮಿ ವಿವೇಕಾನಂದರಿಂದ ಜಾಗೃತವಾಗುವ ಯುಗಧರ್ಮ ಶಕ್ತಿಗೆ ಸೇವೆ ಸಲ್ಲಿಸುವ ಚೇತನಗಳು ನಿಮ್ಮ ಸಂತಾನದಲ್ಲಿ ಮುಂದೆ ಸಂಭವಿಸಲಿವೆ. ಒಂದು ರೀತಿಯಿಂದ ಈಗಾಗಲೇ ಸಂಭವಿಸಿಯೂ ಆಗಿದೆ. ತೀರ್ಥಹಳ್ಳಿಯಲ್ಲಿ ಇರುವುದೇನೋ ನಿಮ್ಮ ಭಾವನಾಗಿದ್ದವರ ಶರೀರವೇ, ಆದರೆ ಅದರೊಳಗಿರುವುದು ಅವರ ಜೀವವಲ್ಲ. ಅವರ ಮರಣ ಸಮಯದಲ್ಲಿ ಅಲ್ಲಿಯೇ ಅಕಾಲ ಮೃತ್ಯುವಿಗೆ ತುತ್ತಾಗಿದ್ದು ಇನ್ನೂ ಸಮಯಿಸುವ ಕರ್ಮವಿದ್ದ ಒಬ್ಬ ಬೈರಾಗಿಯ ಜೀವ ಅದನ್ನು ಆಕ್ರಮಿಸಿದೆ. ಅದು ಇಂದೋ ನಾಳೆಯೋ ತನ್ನ ಪ್ರಾರಬ್ಧ ಕರ್ಮ ಮುಗಿದೊಡನೆಯೇ
ಆ ಶರೀರವನ್ನು ತ್ಯಜಿಸುತ್ತದೆ. ಇದೆಲ್ಲ ತಿಳಿಯದೇ ಇದ್ದಿದ್ದರೆ ನೀವು ಹೇಗೆ ವರ್ತಿಸುತ್ತಿದ್ದೀರೋ ಹಾಗೆಯೇ ವರ್ತಿಸಬೇಕು. ಗೊತ್ತಾಯಿತೆ? ನಿಮ್ಮ ಈ ಜ್ಞಾನವೆಲ್ಲ ಸಾಕ್ಷಿ ಪ್ರಜ್ಞೆಯಾಗಿಯೇ ಉಳಿಯಬೇಕು. ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವುದೊಂದಲ್ಲದೆ ಬೇರೆ ಯಾವ ಕ್ರಿಯೆಯೂ ಕರ್ಮವೂ ನಿಮ್ಮ ಈ ಜ್ಞಾನದ ಫಲವಾಗಿ ನಿಮ್ಮಿಂದ ಹೊರಹೊಮ್ಮಬಾರದು. ನೀವು ಈ ವಿಚಾರದಲ್ಲಿ ಅತ್ಯಂತ ನಿಸ್ಸಂಗತ್ವವನ್ನು ಸಾಧಿಸಬೇಕು. ಇಲ್ಲದಿದ್ದರೆ ಅನಗತ್ಯವಾದ ಕ್ಲೇಶ, ಕಷ್ಟ, ಸಂಕಷ್ಟ, ಜಟಿಲತೆಗಳಿಗೆ ನೀವು ಕಾರಣರಾಗುತ್ತೀರಿ. ತಿರುಪತಿಗೆ ಹೋಗಿದ್ದ ಆ ನಿಮ್ಮ ಭಾವ ಈಗಾಗಲೇ ಇಲ್ಲಿ ಜನ್ಮವೆತ್ತಿದ್ದಾರೆ. ಇದಕ್ಕೆಲ್ಲ ಅಷ್ಟೊಂದು ವಿಸ್ಮಯ ಏಕೆ? ಇದೆಲ್ಲ ನಿತ್ಯವೂ ಸೂಕ್ಷ್ಮ ಲೋಕಗಳಲ್ಲಿ ನಡೆಯುತ್ತಿರುವ ಸಾಮಾನ್ಯ ವ್ಯಾಪಾರ. ನಿಮ್ಮ ಜೊತೆಯಲ್ಲಿ ಬಂದಿದ್ದು ಈಗ ತಾನೇ ಹೊರಟು ಹೋದರಲ್ಲ ಅವರ ಮಗನಾಗಿ. ಅವರು ನಮ್ಮ ಪುಟ್ಟಕ್ಕನ ಗಂಡ. ತಿರುಪತಿಯಲ್ಲಿ ತೀರಿಕೊಂಡ ನಿಮ್ಮ ಭಾವನ ಸಹಧರ್ಮಿಣಿ ನೀವು ಈ ಜನ್ಮದಲ್ಲಿ ಮದುವೆಯಾಗಬೇಕೆಂದಿರುವ ನಿಮ್ಮ ಪೂರ್ವಜನ್ಮದ ಪತ್ನಿಯಲ್ಲಿಯೇ ನಿಮ್ಮ ಮಗಳಾಗಿ ಹುಟ್ಟಿ ತನ್ನ ಹಿಂದಿನ ಜನ್ಮದ ಗಂಡನನ್ನೇ ಮದುವೆಯಾಗುತ್ತಾಳೆ. ನಮ್ಮ ದೊಡ್ಡಕ್ಕ ಇನ್ನೂ ಬದುಕಿದ್ದಾರೆ. ಇವತ್ತಿನ ಸತ್ಯನಾರಾಯಣ ವ್ರತಕ್ಕಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ಮೈ ಮೇಲೆ ಏನೋ ಬಂದಂತಾಗಿ ದೇವ್ರ ಹತ್ರ ಬೇಡ್ಕೊಳ್ತಿದ್ರು. ಬದುಕಿದವರು ಸಾಯುತ್ತಾರೆ, ಸತ್ತವರು ಮತ್ತೆ ಮತ್ತೆ ಹುಟ್ಟುತ್ತಾರೆ. ಹೀಗೆ ಸಾಗುತ್ತಿದೆ ಆ ಭಗವಂತನ ಲೀಲೆ. ನೀವಿನ್ನು ಹೊರಡಿ, ನಿಮಗಾಗಿ ಕಾಯುತ್ತಿದ್ದಾರೆ. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ತಿರುಪತಿಯಲ್ಲಿ ತೀರಿಕೊಂಡ ನಿಮ್ಮ ಭಾವನ ಸಹಧರ್ಮಿಣಿ ನೀವು ಈ ಜನ್ಮದಲ್ಲಿ ಮದುವೆಯಾಗಬೇಕೆಂದಿರುವ ನಿಮ್ಮ ಪೂರ್ವ ಜನ್ಮದ ಪತ್ನಿಯಲ್ಲಿಯೇ ನಿಮ್ಮ ಮಗಳಾಗಿ ಹುಟ್ಟಿ ತನ್ನ ಹಿಂದಿನ ಜನ್ಮದ ಗಂಡನನ್ನೇ ಮದುವೆಯಾಗುತ್ತಾಳೆ. ಬದುಕಿದವರು ಸಾಯುತ್ತಾರೆ, ಸತ್ತವರು ಮತ್ತೆ ಮತ್ತೆ ಹುಟ್ಟುತ್ತಾರೆ. ಹೀಗೆ ಸಾಗುತ್ತಿದೆ ಆ ಭಗವಂತನ ಲೀಲೆ. ಅಯ್ಯ ಅಯ್ಯ ಕೇಳಿಲಿ, ಪೊಲೀಸ್ನವ್ರು ಬಂದು ಗುತ್ತಿ ಕೈಕೊಳ ಹಾಕೊಂಡು ಎಳ್ಕೊಂಡು ಹೋಗ್ತಾರೆ ಕಣಯ್ಯ. ಅವರೇನು ಸಾಮಾನ್ಯದ ಮನುಷ್ಯರಲ್ಲ, ದೊಡ್ಡ ವಿದ್ವಾಂಸರ ಇರಬೇಕು. ಅವ್ರ ಹತ್ರ ಇತ್ತಲ್ಲ ಆ ಇಂಗ್ಲಿಷ್ ಪುಸ್ತಕ, ನೀನು ಅದನ್ನ ನೋಡ್ದೇನು? ಏ ಮುಕುಂದ, ಅವ್ರ ಹತ್ರ ಇನ್ನೊಂದ್ಸಲ ಹೋಗ್ಬೇಕು. ಯಾವಾಗ ಹೋಗೋಣ ಹೇಳು? ಹೋಗೋಣ, ನಮ್ಮ ದೊಡ್ಡಣ್ಣ ಭಾವನ ಮನೆಗೆ ಕರ್ಕೊಂಡು ಬಂದ್ಮೇಲೆ ಹೋಗೋಣ. ಅಲ್ಲ ಭಾವ, ನೀನು ಮಾವನು ಸೇರ್ಕೊಂಡು ಏನೇನೋ ಪುಕಾರ್ ಮಾಡ್ತಿದ್ದೀರಂತೆ. ಆ ಸಿಂಬಾವಿ ಗುತ್ತಿನ ಮದುವೆ ಆದ್ಲಲ್ಲ, ಅವಳನ್ನ ಉಪಾಯ ಮಾಡಿ ಕರ್ಕೊಂಡು ಬಂದು ನಿಮ್ಮ ಗಾಡಿ ಹೊಡೆಯೋ ಬಚ್ಚನಿಗೆ ಬಲಾತ್ಕಾರವಾಗಿ ಕುಡಿಕೆ ಮಾಡ್ತೀರಂತೆ, ಹೌದಾ? ಯಾರು ಹೇಳಿದ್ರ ನಿಂಗೆ? ಅವಳನ್ನ ಆ ಬಚ್ಚನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಎಲ್ಲ ನಿಶ್ಚಯವಾಗಿತ್ತು. ಆ ಗುತ್ತಿ ನಮ್ಮ ಮನೆ ಮೇಲೆ ಕತ್ತಿ ಕಟ್ಟಕ್ಕೆ ಯಾವಾಗಲೂ ಸಮಯ ಕಾಯ್ತಾ ಇದ್ದ. ಆ ಬರ್ಮೈ ಹೆಗಡೆನು ಈ ಗುತ್ತಿನೂ ಸೇರ್ಕೊಂಡು ಏನೇನೋ ಮಸ್ಲತ್ ಮಾಡಿ ಆ ಹುಡುಗಿನ ಹಾರಿಸ್ಕೊಂಡು ಹೋಗಿ ಸುಳ್ಳೆ ಮದುವೆ ಆಯ್ತು ಅಂತ ಸುದ್ದಿ ಹಬ್ಸಿದ್ರು. ಆತ ಈಗ ಅವಳ ಅಪ್ಪನೇ ಸಿಂಬಾವಿಗೆ ಹೋಗಿ ಅವಳಿಗೆ ಬುದ್ಧಿವಾದ ಹೇಳಿ ಕರ್ಕೊಂಡ್ ಬಂದಾನಂತೆ. ತಿಳಿತಾ? ಅವಳಿಗೆ ಬಚ್ಚನ ಮದುವೆ ಆಗಕ್ಕೆ ಇಷ್ಟಿರ್ಲಿಲ್ಲ ಅಂತೆ. ಅವಳೇ ತನ್ನ ಇಷ್ಟದಿಂದಲೇ ಗುತ್ತಿ ಸಂಗಡ ಹೋದ್ಲಂತೆ. ಈಗ ಬಚ್ಚನಿ ಮದುವೆ ಮಾಡಿದ್ರೆ ಕೆರೆ ಬಾವಿನ ಹಾರ್ತೀನಿ ಅಂತಾಳಂತೆ.
ಓಹೋ, ಹುಡುಗಿ ಇಷ್ಟನಾ? ಅಪ್ಪ ಅಮ್ಮ ಸಾಲ ಕೊಟ್ಟೋರು, ಉಪ್ಪು ಅನ್ನ ಹಾಕಿ ಸಾಕಿದವರು ಯಾರಿಷ್ಟನೂ ಲೆಕ್ಕಕ್ಕೆ ಬರೋದಿಲ್ಲ. ಹುಡುಗಿ ಇಷ್ಟ ಮಾತ್ರ ಲೆಕ್ಕಕ್ಕೆ ಬರ್ತದೆ ಅಲ್ಲ? ಏನ್ ನ್ಯಾಯನೋ ನಿಂದು. ಈಗಿನ ಕಾಲದಲ್ಲಿ ಹುಡುಗಿ ಇಷ್ಟ ಯಾರು ಕೇಳ್ತಾರೋ? ನಡೆಯೋ ಹೋಗಣ. ಮುಕುಂದ, ನಾನು ಇಲ್ಲೇ ಅಗಚ್ಕೊತೀನಿ, ನೀವು ಹೋಗಿ. ಆತ ತಮ್ಮಯ್ಯ, ನೀವೆಲ್ಲ ಸೇರಿ ಯಾಕೆ ಹಿಂಗೆ ಮುಚ್ಚು ಮರೆ ಮಾಡ್ತಿರೋ ನಾ ಕಾಣೆ. ಈಟ್ ವರ್ಷ ಎಲ್ಲ ಸಹಿಸಿದೊಳಗೆ ಇನ್ನು ಮುಂದೆ ಬರೋದು ನಾ ಸಹಿಸಕ್ಕಾಗಲ್ಲೇನು? ಅಕ್ಕಯ್ಯ, ಐಗಳು ತೀರ್ಥಹಳ್ಳಿಗೆ ಹೋಗಿ ಗೋಸಾಯಿ ಗುಂಪಲ್ಲಿ ಭಾವ ಅದಾನೆ ಅಂತ ಗುರ್ತಿಡ್ದಾರಂತ. ನೀನೇನು ಯೋಚನೆ ಮಾಡಬೇಡ ಅಕ್ಕಯ್ಯ, ನಿನ್ನ ಪಾಲಿಗೆ ದೇವರದಾನೆ. ನಮ್ಮ ಭಾವನೆ ಹೌದು ಅಂತ 100% ಪಾಲು ಸತ್ಯ ಅದ. ಅವರೇ ಹೌದು ಅಂತ ಆದ್ಮೇಲೆ ನನ್ನ ಯಾಕೆ ನೀವು ತೀರ್ಥಹಳ್ಳಿ ಕರ್ಕೊಂಡು ಹೋಗ್ಬಾರ್ದು? ಹಾಂ, ಅವ್ರಿಗೆ ಸ್ವಲ್ಪನೂ ನೆನಪೇ ಇಲ್ಲ ಅಂತೆ. ನನ್ನ ಧರ್ಮನ್ನು ನೋಡಿದ್ಮೇಲೆ ನೆನಪಾಗ್ಬೇದೇನೋ? ಸ್ವಲ್ಪ ತಡಿ ಅಕ್ಕಯ್ಯ, ನಾನು ಬೆಟ್ಟಳ್ಳಿ ಭಾವನು ನಾಳೆ ನಾಡಿದ್ರಂಗೆ ಅವ್ರ ಗಾಡಿಲೇ ತೀರ್ಥಹಳ್ಳಿಗೆ ಹೋಗೋಣ ಅಂತ ಮಾಡೀವಿ. ನೆನಪು ಬರಲಿ ಬರ್ದೇ ಇರಲಿ, ನೀನು ಕರ್ಕೊಂಡು ಬಂದ್ಬಿಡು ತಮ್ಮಯ್ಯ. ದೇವ್ರು ಮಾಡಿಸ್ದಂಗೆ ಆಗ್ತದ. ಇವತ್ತು ನಿನ್ನೆ ಹಂಗೆ ಮಳೆ ಹೊಡಿತದೋ ಏನೋ ಕರ್ಮ. ಅಕ್ಕಯ್ಯ, ನೀ ಇಲ್ಲೇ ನಿಂತಿರು, ಪುಟ್ಟಾಚಾರ್ಯ ಕಮ್ಮಾರ ಸಾಲಿಗೆ ಹೋಗಿ ಕೊಡೆ ಈಸ್ಕೊಬತ್ತೀನಿ. ಓ, ಗೌಡ್ರು ಸವಾರಿ ಯಾತ್ಮಾಕ ಹೋಗಿತ್ತು. ಚಿಂಕ್ರ ಸಿಕ್ಕಿದ್ನೆ ನಿಮಗೆ? ಇಲ್ಲ, ಇವತ್ತು ಕಲ್ಲೂರಿನಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಅಕ್ಕಯ್ಯ ಬೆಟ್ಟಳ್ಳಿಯಿಂದ ಬರ್ತಾ ಇದ್ದೀವಿ. ನಿಮಗಿನ್ನೂ ಏನು ಸುದ್ದಿ ಗೊತ್ತಾಗಲ್ಲ ಹಂಗಾರೆ? ಎಂತ ಸುದ್ದಿ? ಚೀಂಕ್ರ ಅಂತಕರ ಕಡೆಯಿಂದ ಒಂದು ಕಾಗದ ತಂದಿದ್ದ, ಅದೇನೋ ತೀರ್ಥಹಳ್ಳಿ ಪಾದ್ರಿ ಕಳಿಸಿದಂತೆ. ಅವ ಎಚ್ಚತ್ತ? ಅವಾಗಲೇ ಹೋದ್ನಲ್ಲ, ಕೋಣೂರು ಗೌಡ್ರಿ ಕಾಗದ ಕೊಡ್ತೀನಿ ಅಂತ. ಸುಳ್ಳೋ ಬದ್ದೋ ಅಂತೂ ಅವ ಹೇಳಿದ್ದು. ದೊಡ್ಡಣ್ಣ ಹೆಗಡೆರಿಗೆ ವಿಪರೀತ ಕಾಯಿಲೆ ಆಗಿ ಇನ್ನೇನು ಹತ್ತೋ ಇತ್ತೋ ಅನ್ನಂಗೆ ಅದಾರಂತೆ. ಮತ್ತೆ ಮತ್ತೆ ಕಾಣಿ ಇಜಾರು ತೀರ್ಥಹಳ್ಳಿ ಆಸ್ಪತ್ರೆಗೆ ಸೇರ್ಸಕ್ ಕರ್ಕೊಂಡೋಗಿದ್ನಂತೆ. ಲುಂಗಿ ಸಿಂಬಾವಿ ಗುತ್ತಿ ಕತ್ತಿಲ್ ಕಡ್ದ್ಬಿಟ್ನಂತೆ. ಅವನ್ನ ಇಜಾರು ಪಾಯಕ್ಕಾಗ್ಬಿದ್ದಾನಂತೆ. ಕೂನಿ ಮಾಡ್ಯಾನೆ ಅಂತೇಳಿ ಗುತ್ತಿನ ಕೋಳ ಹಾಕಿ ಹಿಡ್ಕೊಂಡು ಹೋಗೋಕ್ ಬಂದಾರಂತೆ. ದೊಡ್ಡ ಗೌಡ್ರು ಓಡ್ ಬೆಟ್ಟಳಿಗೆ ಅಂತ ಈ ಕಾಗದ ಕೊಟ್ಟಿದ್ದಾರೆ. ನೀನು ಈ ಹುಡುಗನ ಕರ್ಕೊಂಡು ಮನೆಗೆ ಹೋಗು, ನಾನು ಜರೂರ್ ಬೆಟ್ಟಳ್ಳಿಗೆ ಹೋಗ್ಬೇಕಾಗಿದೆ. ಅಣ್ಣಗೆ ಹೇಳು, ನಾನು ಬೆಟ್ಟಳ್ಳಿಗೆ ಹೋಗಿ ಬಾವನ್ ಕರ್ಕೊಂಡು ಗಾಡಿ ಕಟ್ಕೊಂಡೆ ತೀರ್ಥಹಳ್ಳಿಗೆ ಹೋದ ಅಂತ ಹೇಳ್ತೀಯ ತಾನೆ? ಬರ್ತೀನಿ. ಯಾಕೋ ಆತ ಏನಾಯ್ತು? ಮತ್ತು ಅವ್ನು ಯಾಕೆ ಹಿಂದಕ್ಕೆ ಹೋಗ್ತಾ ಇದ್ದಾನೆ? ಅವ್ರು ಹೆಂಗದಾರೋ ತೀರ್ಥಹಳ್ಳಿಲಿ? ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ದೊಡ್ಡ ಗೌಡ್ರು ಕಾಗದ ಓದಿದ್ದೆ, ತಲೆ ಮೇಲೆ ಕೈ ಹೊತ್ತು ಕೂತ್ಬಿಟ್ರು. ಆ ಚಿಂಕ್ರ ಹೇಳ್ತಿದ್ದ, ತಿರುಪತಿಗೆ ಹೋಗಿದ್ರಲ್ಲ ಹೆಗಡೆಯವರು,
ಅವ್ರಿಗೆ ವಿಪರೀತ ರೇಷ್ಮೆ ಅಯ್ಯೋ ಹೌದೋ ಸುಳ್ಳು? ಒಬ್ಬ ಕುಡುಕ. ಅಯ್ಯೋ ಈ ಕಾಳಿ ದುಡ್ಡು ನಾ ಕೊಟ್ಟಿದ್ದಾಗ್ಲಿ ನೀವು ತಗೊಂಡಿದ್ದಾಗ್ಲಿ ಯಾರಿಗೆ ತಿಳಿಯೋದು ಬೇಡ. ಗುತ್ತಿ ಒಳ್ಳೆವ, ಅವನೇನು ಕೂನಿಗಿನಿ ಮಾಡೋಂಥ ಮನುಷ್ಯ ಅಲ್ಲ. ಹೇಳ್ದಂಗೆ ಕೇಳ್ಕೊಂಡು ಭಾಳ ಒಳ್ಳೆಯವನಾಗಿ ಕೆಲಸ ಮಾಡ್ಕೊಂಡದಾನೆ. ನಮ್ಮ ಆಳುಗಳ ಪೈಕಿ ಸಿಪಾಯಿ ಅಂದ್ರೆ ಅವನ ಒಬ್ಬನೇ ಸೈ. ಇನ್ನೂ ಹುಡುಗ ಆ ಇಜಾರು ಅವನ ಗಬ್ಬದ ಕುರಿನ ಕೊಯ್ದು ಹಾಕದಂತ ಸಿಟ್ಟಿಗೆ ಗಲಾಟೆ ಮಾಡ್ಯಾನೆ. ಅವನ ಕಾಲಿನ ಎಲುಬು ಮುರಿ ಹಂಗೆ ಹೊಡೆದವನು ಆ ಇಜಾರ ಅಂತ ಕಂಡವರೆಲ್ಲ ಹೇಳ್ಯಾರ ನನಗೆ. ಅವತ್ತಿನ ಹೊಡೆದಾಟದಲ್ಲಿ ಗುತ್ತಿ ಹತ್ರ ಕತ್ತಿನೇ ಇರಲ್ಲಂತೆ. ಕತ್ತಿಲ್ ಕಡ್ದವನು ಅವನ ಭಾವ ಅಂತೆ. ಬೆಟ್ಟಲ್ಲಿ ಆಳು ಸಣ್ಣ ಬೀರ, ಅವನು ಹೊಂಚ್ಕೊಂಡು ಬಿಟ್ಟಾನೆ ಇವನ್ ಸಿಕ್ಸ್ ಹಾಕಿ. ಪಾಪ ಕಾಲ್ ಕಾಯ ಬೇರೆ ಇನ್ನೂ ಮಾದಿಲ್ಲ. ಒಳಗಿಳ ಹಾಕಿ ಹಿಂಸೆ ಮಾಡಬೇಡಿ. ಅದು ಅಲ್ಲದೆ ಮೊನ್ನೆ ಮದುವೆ ಆಗ್ಯಾನೆ. ಅವನ ಹೆಂಡತಿನ ಉಪಾಯವಾಗಿ ತವರಿಗೆ ಅಂತ ಕರ್ಕೊಂಡು ಹೋಗಿ ಈಗ ಅವಳನ್ನು ಮತ್ತೊಬ್ಬನೇ ಲಗ್ನ ಮಾಡ್ತಾರಂತೆ. ಅದ್ರದ್ದು ಒಂದು ಫಿರ್ಯಾದಿ ಬರ್ಬೋದು ಇಷ್ಟರಲ್ಲೇ ನಿಮ್ಮ ಕಚೇರಿಗೆ. ಈ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ಹಾಗೆ ಆಗ್ಲಿ, ನೀವು ಹೇಳ್ದಾಗೆ ಕೈ ಕಾಲ ತೊಡಸ್ತೇನೆ ಕರ್ಕೊಂಡು ಹೋಗ್ತೀವಿ. ವಿಚಾರಣೆಯಲ್ಲಿ ಬುದ್ಧಿಗೆ ಏನು ತೊಂದರೆ ಆಗ್ತಿರೋ ರೀತಿ ನೋಡ್ಕೊತೀವಿ. ಅವನ್ನ ಖಂಡಿತ ಖುಲಾಸೆ ಮಾಡಿಸ್ತೀವಿ. ನಾನು ಬರ್ಬೋದೇ? ಆತ್ ಹೋಗ್ಬನ್ನಿ. ಹಾ, ಕದಬಿಡೆ ತಂಜಮ್ಮ ಶ್ರೀಮುವಾಲಿ ಬೆಟಗಿಲಿರುವಂತ ಪಾಟೇನೆ ಕೊಡತೀನಿ. ಕದಬಿಡೆ ತಂಜಮ್ಮ ಶ್ರೀಮುವಾಲಿ